ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋನಾ? ಹೌದು, ಝೀರೋ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತನೇ ಇರಬಾರ್ದು. ಸಂಗೀತ ಯಾವಾಗ ಬರ್ತಾರೆ ಅವಾಗ ಕಾರ್ತಿಕ್ ಡೈವರ್ಟ್ ಆಗ್ತಿದ್ದಾನೆ, ತುಂಬಾ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಇಲ್ಲ ಇಲ್ಲ ಆಟ ಆಡ್ಬೋದು. ಇಲ್ಲ ಕಾರ್ತಿಕ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಅವ್ರು ಸುಮ್ಮನೆ ಇಟ್ಬೇಕಾದ್ರೆ ಟ್ವೀಟ್ ಮಾಡ್ತಿದ್ದಾರೆ. ಇಷ್ಟ ದಿವಸ ಸಂಗೀತನ ಜೊತೆ ಇದ್ದಾಗ ಅವನ್ಗೆ ಒಂದ್ ಬೆಲೆ ಇತ್ತು. ಇವಾಗ ವಿನಯ್ ಜೊತೆ ಸೇರ್ಕೊಂಡಿದ್ದಾನೆ, ಅದನ್ನ ಅವ್ನಿಗೆ ಬೆಲೆ ಇರಲ್ಲ, ಅವ್ನು ಝೀರೋನೇ. ಸಂಗೀತ ಸಿಕ್ಕಾಬಿಟ್ಟೆ ಅವಳು ಇದು ಅವಳಿಗೇನು ಅಷ್ಟೊಂದು ಅವಳು ಕಾರ್ತಿಕ್ ಇರ್ತಿದೆ, ಅವ್ರಿಗೆ ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಾರ್ತಿಕ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಅವ್ರು ಸುಮ್ಮನೆ ಇಟ್ಬೇಕಾದ್ರೆ ಟ್ವೀಟ್ ಮಾಡ್ತಿದ್ದಾರೆ. ಏನೇ ಕೇಳಲಿ ಹೌದು ಅದನ್ನ ಕಂಪ್ಲೀಟ್ ಆಗಿ ಹೌದು ಮಾಡಿದ್ನಾ ನಾನು ನೋಡಿದ್ನಾ ನೀವಿದ್ರ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾರೆ. ಅವ್ರು ಬಂದ್ರೆ ನಾನು ಟಿವಿ ಚಾನಲ್ ಚೇಂಜ್ ಮಾಡ್ಬೋದು. ಹೆಂಗೆ ಹೇಳ್ತೀರಪ್ಪ? ಈ ಕಡೆ ಬನ್ನಿ. ಸಂಗೀತ ಸ್ಟ್ರಾಂಗ್ ಆಗಿದ್ದಾಳೆ. ಇವಾಗ ನೋಡ್ತೀವಿ 2-3 ದಿನದಿಂದ ಇವಾಗ ವಿನಯ್ನು ಕಾರ್ತಿಕ್ಗೂ ಚೆನ್ನಾಗಿದ್ದಾರ ಫ್ರೆಂಡ್ಶಿಪ್ ಆಗಿ. ಹೌದು. ಇವಳಿಗೆ ಹತ್ರ ಬಂದ್ರೆ ಡಬಲ್ಗೆ ಮಾಡ್ತಾನೆ ಅವನು. ಆಗಲ್ಲಪ್ಪ, ಹೆಂಗ್ ಹೇಳ್ತೀರಾ ಬ್ರೋ? ಯಾವಾಗಲೂ ಇವಾಗ ಕಾರ್ತಿಕ್ ಜೊತೆ ಜಗಳ ಆಡಿದ್ರು ಅವಳು ಒಂಥರ ಡಲ್ ಆಗೋದು ಸೈಲೆಂಟ್. ಓಕೆ. ಸಂಗೀತ ಮಾತು ಕೇಳಿ ಅವನು ಹಾಳಾಗ್ತಾ ಇದ್ದಾನೆ. ಅವ್ನು ಸಂಗೀತ ಜೊತೆ ಬಿಟ್ಟರೆ ವಿನ್ ಆಗೋದು. ನೀವು ತಪ್ಪಿಕೊಂಡಿದ್ದೀನಿ ಸರ್, ಅವ್ನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅವ್ನು ಪಾಡ್ಕೊಂಡು ಬಿಟ್ಬಿಟ್ಟು ಅವ್ನು ಚೆನ್ನಾಗೇ ಆಡ್ತಾನೆ. ಪ್ರವಾಸಲ ಬಿಟ್ಟಿದ್ರೆ ಅವನು ಈ ತಪ್ಪಿಕೊಂಡಿದ್ದೆ. ಕಾರ್ತಿಕ್ ತುಂಬಾ ಲಾಯಲ್ ಆಗಿ ಆಡ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಇವರು ಅದೇನು ಹೇಳ್ತಿದಾರಲ್ಲ, ಇವರು ಸಂಗೀತ ಎಲ್ಲರಿಗೂ ತಂದಿಕ್ಕೋದು, ಜಗಳ ಆಡ್ಸೋದು ಎಲ್ಲರಿಗೂ ಅದೇ ಮಾಡ್ತಾ ಇದ್ದಾರೆ. ಸಂಗೀತ ತುಂಬಾ ಫೇಕು. ಟಾಸ್ಕ್ ಆಡಕ್ಕೆ ಅಂತ ಬಂದಿರೋದು. ಟಾಸ್ಕ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ಬೇಕು, ಅಫೆಕ್ಷನ್ ಒಂದು ಲವ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ಬೇಕು. ಬಂದಿರೋದು ಟಾಸ್ಕ್ಗೆ. ಸ್ಟಾರ್ಟಿಂಗ್ ಇಂದ ಜೊತೆಲಿ ಇರ್ಬೋದು, ಆದ್ರೆ ಅವ್ರು ತುಂಬಾ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಷ್ಟೇ. ಹೆಂಗ್ ಹೇಳ್ತೀರಾ ಬ್ರೋ ಆಗುತ್ತೆ ಅಂತ? ಆಗುತ್ತೆ ಅಂದ್ರೆ ಸಂಗೀತ ಯಾವಾಗ ಬರ್ತಾರೆ ಅವಾಗ ಕಾರ್ತಿಕ್ ಡೈವರ್ಟ್ ಆಗ್ತಿದ್ದಾನೆ. ಸಂಗೀತ ಇಲ್ಲ ಅಂದ್ರೆ ಕಾರ್ತಿಕ್ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಇವಾಗ ಕಾರ್ತಿಕ್ ಇವಾಗ ಟ್ರ್ಯಾಕ್ ಬರ್ತಿದ್ದಾನೆ, ಚೆನ್ನಾಗಿ ಆಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಂದ ಆಡ್ಕೊಂಡ್ ಬರ್ತಿದ್ದ, ಬಟ್ ಸಂಗೀತ ಬಂದಾಗ ಸ್ವಲ್ಪ ಕುತ್ಕೊಂತಿದ್ದ, ಸ್ಯಾಡ್ ಫೀಲಿಂಗ್ಸ್ ಆ ಥರ ಎಲ್ಲ ಆಗ್ತಿದ್ದ. ಬಟ್ ಸಂಗೀತ ಅಂದ್ರೆ ಚೆನ್ನಾಗಿ ಆಡ್ತಾರೆ. ಇಲ್ಲ, ಆ್ಯಕ್ಚುಲಿ ನಂಗೆ ಅನ್ಸ್ದಂಗೆ ಆ ಥರ ಏನಿಲ್ಲ. ಅವ್ನ ರೀತಿಯಲ್ಲಿ ಏನು ಆಡಬೇಕೋ ಅವ್ನು ಆಡ್ತಾ ಇದ್ದಾನೆ ಅಂತ ಅನಿಸ್ತಿದೆ. ಇಲ್ಲ ಕಾರ್ತಿಕ್ ಇಲ್ಲದೆ ಸಂಗೀತ ಝೀರೋ. ಕಾರ್ತಿಕ್ ಉಲ್ಟಾ. ಓಕೆ, ಹೆಂಗ್ ಹೇಳ್ತೀರಾ ಬ್ರೋ? ಆಟದ ಏನೇ ವಿಷಯ ಆಗಲಿ ಅವಳೆಲ್ಲಾರು ಕಾರ್ತಿಕ್ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಓಕೆ. ಸಂಗೀತ ನೋಡಿ ಅವಾಗೆಲ್ಲ ಒಬ್ರ ಹತ್ರ ಇದ್ಲು, ಇವಾಗೆಲ್ಲ ಒಬ್ರ ಹತ್ರ ಬಂದಿದ್ದಾಳೆ. ನಿಮ್ಗೆ ಸಂಗೀತ ಫ್ರೆಂಡ್ಶಿಪ್ ಅಲ್ಲಿ ಟ್ರೂ ಆಗಿದ್ದಾರೆ ಅನ್ಸುತ್ತಾ? ನೋ ಮೇಡಮ್, ಅವಕಾಶವಾದಿ. ಆ ಟೈಮಲ್ಲಿ ಅವಳು ಗೆಲ್ಬೇಕು ಅಂತಂದ್ರೆ ಯಾರನ್ನ ಬೇಕಾದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂತಾಳೆ, ಯಾರನ್ನ ಬೇಕಾದ್ರೆ ಬಿಡ್ತಾಳೆ ಅವಳು. ಆ ಥರ ಸಂಗೀತ. ನನಗೆ ಕಾರ್ತಿಕ್ ಇಷ್ಟ. ಸೊ ಐ ಥಿಂಕ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಸಮ್ವೇರ್ ವಾಟ್ ಎವರ್ ದ ಎಫರ್ಟ್ಸ್ ಅವ್ರು ಆಗ್ತಿದ್ದಾರೆ, ಸೊ ಅದಕ್ಕೆ ಅವ್ರು ಗೆಲ್ಬೇಕು ಅಂತ ನನ್ಗೆ ಇಷ್ಟ ಇದೆ. ಆಲ್ ದ ಬೆಸ್ಟ್ ಫಾರ್ ಕಾರ್ತಿಕ್. ಹೆಣ್ಣು ಮಗಳು ಒಬ್ಬರ ಜೊತೆ ಇರ್ತಾರೆ ಅಂತಂದ್ರೆ ಅದನ್ನ ಯಾಕೆ ಅವರು ಹಿಂದೆಗಡೆ ಆತರ ಮಾತಾಡ್ಕೊಳ್ಳೋದು? ಇಲ್ದೆ ಝೀರೋ. ಹೌದು, ಒಂದ್ ರೀತಿ ಆತರಾನು ಇರ್ಬೋದು, ಒಂದ್ ರೀತಿ ಈ ತರಾನು ಇರ್ಬೋದಲ್ವ. ಅದನ್ನ ತೋರ್ಸ್ಕೊಟ್ರಲ್ಲ ಕಾರ್ತಿಕ್. ನಾನು ಅವಳು ಇಲ್ಲದೆ ನಾನ್ ತೋರ್ಸ್ಕೊಟ್ರಲ್ವಾ? ಅದ್ರಲ್ಲಿ ಸಂಗೀತ ಇಲ್ದೆ ಇವ್ರು ಕಾರ್ತಿಕ್ ಹೆಂಗ್ ಝೀರೋ ಆಗಕ್ ಸಾಧ್ಯ? ಓಕೆ, ಮತ್ತೆ ಅವಾಗ್ಲಿಂದ ಏನಕ್ಕೆ ಜೊತೆಲಿ ಇರ್ಬೇಕಾಯ್ತು? ಫ್ರೆಂಡ್ಶಿಪ್ ಇರ್ತಾರಪ್ಪ, ಇರ್ತಾರೆ ಅಂತ ಅನ್ಬಿಟ್ಟು ಇಲ್ದೇ ಇರಕ್ಕಾಗತ್ತಾ? ಓಕೆ, ಫ್ರೆಂಡ್ಶಿಪ್ ಇಲ್ದೇ ಇರತ್ತಾ? ಆಯ್ತು. ಇವಾಗ ಯಾಕೆ ಜೊತೆಲಿ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ? ಇವರೆಲ್ಲ ಸೇರ್ಕೊಂಡು ಗುಂಪುಗಾರಿಕೆ ಮಾಡಿದ್ರಲ್ಲ, ಗುಂಪಲ್ಲಿ ಮಾತಾಡ್ಕೊಟ್ರಲ್ಲ, ಸಂಗೀತ ಇಲ್ದೆ ಅವ್ನ್ ಝೀರೋ ಅಂತ. ಝೀರೋ ಅಲ್ಲ ಅಂತ ತೋರಿಸ್ಕೊಡ್ತೀವಿ. ಅವಳಿಗೆ ಗೊತ್ತು ಸ್ಟ್ರಾಟಜಿ ಏನ್ ಮಾಡ್ಬೇಕು ಅಂತ. ಸಂಗೀತ ಆಡೋ ರೀತಿಲೇ ಗೊತ್ತಾಗತ್ತೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಇನ್ನೊಬ್ರು ಹೇಳಿ ಅವಳು ಕಲ್ತ್ಕೋಬೇಕಿತ್ತಲ್ಲ, ಅದನ್ನ ಕಲಿತಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ಹೌದು. ಇವಾಗ ವರ್ತೂರ್ ಸ್ವಂತ ಅಲ್ಲ, ಡ್ರೋನ್ ಪ್ರತಾಪ್ ಸಂಗೀತ ಜೊತೆ ಇದ್ದಾರೆ, ಏನ್ ಅನ್ಸುತ್ತೆ? ಆವಾಗಿಂದ ಅವರಿಬ್ರು ಹಂಗೆ ಇದಾರಲ್ಲ. ಡ್ರೋನ್ ಪ್ರತಾಪ್ ಹೆಂಗೆ ಅಂದ್ರೆ ಅವ ಒಂಟಿಯಾಗಿ ಇರ್ತಾನ. ಅವನು ಒಂಟಿ ಜೀವಿ ತರ ಇರ್ತಾನೆ. ಅವನಿಗೆ ಯಾರಾದ್ರೂ ಒಂಚೂರು ಹತ್ರ ಆದ್ರು ಅಂದ್ರೆ ಅವ್ರನ್ ದೀದಿ ಅಂದ್ಬಿಟ್ಟು ಹತ್ರ ಕರ್ಕೊಂಡ್ ಅರ್ಥ ಆಯ್ತಾ? ಆ ದೀದಿ ಇಂದ ಏನಾದ್ರು ಒಂಚೂರು ಅವ್ನಿಗೆ ಎಫೆಕ್ಟ್ ಆಗತ್ತೆ ಅಂತಂದ್ರೆ ಹತ್ರ ಇಟ್ಕೊತಾನೆ. ಎಫೆಕ್ಟ್ ಆಗ್ಲಿಲ್ಲ ಅಂತಾನೆ ದೂರ ಇಟ್ಬಿಡ್ತಾನೆ. ಯಾವ ಚಾನೆಲ್ ಬರುತ್ತೆ ಇದು? ಆತರ ಅವನ ಒಂದು ಬುದ್ಧಿ.